ಪ್ರಸ್ತುತ ದಿನಮಾನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಒತ್ತಡದಿಂದ ಅನಾರೋಗ್ಯ ಪೀಡಿತರಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒತ್ತಡವನ್ನು ನಿವಾರಿಸಲು ಸಾಹಿತ್ಯದ ಅಧ್ಯಯನದ ಕಡೆ ಮುಖ ಮಾಡಬೇಕು ಎಂದು ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಕರೆ ನೀಡಿದರು. ಧಾರಾವಾಹಿಗಳ ಒಂದು ಲೋಕದಲ್ಲಿ ಈಗ 6 ಗಂಟೆ ಆದ್ರೆ ಯಾವುದೋ ಒಂದು ಧಾರಾವಾಹಿ ಬರುತ್ತೆ, 6:30 ನಮ್ಮ ಹೆಂಗಸರುಗಳು ಕೂತ್ಕೊಂಡು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ಟಿವಿಯಲ್ಲಿ ಚಂದನ ವಾಹಿನಿಯಲ್ಲಿ ಕವಿಗಳ ಪರಿಚಯ ಇರ್ಬೋದು, ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ನಾನು ಸಾಮಾನ್ಯ ಅದ್ರಲ್ಲಿ ನೋಡ್ತಾ ಇರ್ತೀನಿ. ಇದು ಪ್ರಚಾರ ಆಗ್ತಾ ಇರ್ಬೇಕಾಗುತ್ತೆ. ಕವಿಗಳ ಬಗ್ಗೆ ಇರ್ಬೋದು, ಸಾಹಿತಿಗಳ ಬಗ್ಗೆ. ಇವತ್ತು ಸಾಹಿತ್ಯನ ಪಟ್ಟಣದ ಅಂಬೇಡ್ಕರ್ ನಗರದ ನಿವಾಸಿ ಕಲಾವಿದ ಚಂದನ್ ಕುಮಾರ್ ಪ್ರಾಯೋಜಕತ್ವದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮನೆ ಸಾಹಿತ್ಯಗೋಷ್ಠಿ ಸಮಾರಂಭವನ್ನ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ನಮ್ಮಲ್ಲಿ ಸಾಹಿತ್ಯವೆಂದರೆ ಮೂಗು ಮುರಿಯುವವರೇ ಹೆಚ್ಚು. ಸಾಹಿತ್ಯ ಒಂದು ವರ್ಗಕ್ಕೆ ಸೀಮಿತವಾಗಿದೆ ಎನ್ನುತ್ತಾರೆ. ಆದರೆ ಸಾಹಿತ್ಯ ನಮ್ಮ ಬದುಕನ್ನ ಬದಲಾಯಿಸುವ ಗಟ್ಟಿತನವಿದೆ ಎಂಬ ವಿಷಯವನ್ನ ನಾವುಗಳು ತಿಳಿಯಬೇಕಿದೆ. ಬೇಲೂರು ಸಾಹಿತ್ಯ ಪರಿಷತ್ ಕಳೆದ 4 ದಶಕಗಳಿಂದ ಸಾಹಿತ್ಯದ ಬಲವರ್ಧನೆಗೆ ನಿಜಕ್ಕೂ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದ ಅವರು, ಕಳೆದ ಬಾರಿ ಪಟ್ಟಣದ ಸಾಹಿತ್ಯ ಭವನದಲ್ಲಿ ನವೀಕರಣಕ್ಕೆ ರು 10 ಲಕ್ಷ ನಗರೋತ್ಥಾನದಲ್ಲಿ ನೀಡಲಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಈ ಹಣ ರದ್ದಾದ ಹಿನ್ನೆಲೆಯಲ್ಲಿ ಸದ್ಯ ಪುರಸಭೆಗೆ ರು 8.5 ಕೋಟಿ ಹಣ ಬಂದಿದ್ದು, ಶಾಸಕರ ಸಮ್ಮುಖದಲ್ಲಿ ನವೀಕರಣಕ್ಕೆ ನೀಡಲು ನಮ್ಮ ಯಾವುದೇ ಅಭ್ಯಂತರವಿಲ್ಲ. ಇಂದು ನಡೆದ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರ ಜನ್ಮದಿನಾಚರಣೆ ಅರ್ಥಪೂರ್ವವಾಗಿ ಮೂಡಿಬಂದಿದೆ ಎಂದರು. ಉಪನ್ಯಾಸ ನೀಡಿದ ಸಾಹಿತಿ ಟಿಡಿ ತಮ್ಮಣ್ಣಗೌಡ, ಕನ್ನಡ ಭಾಷೆಯಲ್ಲಿ ಗೋವಿಂದ ಪೈ ಮತ್ತು ಕುವೆಂಪು ಬಳಿಕ 3ನೇ ರಾಷ್ಟ್ರಕವಿ ಎಂಬ ಬಿರುದಿಗೆ ಪಾತ್ರರಾಗಿದ್ದು ಜಿಎಸ್ ಶಿವರುದ್ರಪ್ಪನವರು. ಅವರು ನವೋದಯ ಕನ್ನಡ ಸಾಹಿತ್ಯಕ್ಕೆ ಅಪಾರ ಸಾಹಿತ್ಯ ಕೊಡುಗೆ ನೀಡಿದ್ದಾರೆ. ಬದುಕಿನಲ್ಲಿ ಕೂಡ ವೈಚಾರಿಕೆ ಮತ್ತು ವೈಜ್ಞಾನಿಕತೆಯನ್ನ ಅಳವಡಿಸಿಕೊಂಡು ಬೆಳೆದಿದ್ದಾರೆ. ಅವರ ವಿಚಾರಧಾರೆಗಳನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳು ಹಾಲಪ್ಪ ಮಾತನಾಡಿ, ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರು ಬೆಳಕು ಮತ್ತು ಕತ್ತಲೆ ನಡುವಿನ ಬಗ್ಗೆ ಬರೆದ ಕವಿತೆಗಳು ಇಂದಿಗೂ ಪ್ರಸ್ತುತವಾಗಿದೆ. ರಾಷ್ಟ್ರಕವಿ ಕುವೆಂಪುರವರ ಪರಮ ಶಿಷ್ಯರಾದ ಜಿಎಸ್ ಶಿವರುದ್ರಪ್ಪನವರು ರಚಿಸಿದ ಭಾವಗೀತೆಗಳು ಮತ್ತು ಕನ್ನಡ ನಾಡಿನ ಜನಮನದಲ್ಲಿ ಉಳಿದಿವೆ. ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿಎಲ್ ರಾಜೇಗೌಡರ ನೇತೃತ್ವದ ತಂಡ ಜಿಲ್ಲೆಯಲ್ಲಿಯೇ ಉತ್ತಮ ಕೆಲಸಗಳನ್ನು ಮಾಡುತ್ತಿದೆ ಎಂದು ಆಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿ ಧೀರಮ್ಮ, ಪುರಸಭಾ ಸದಸ್ಯ ಬಿ ಗಿರೀಶ್, ಎಸ್ಬಿಐ ವ್ಯವಸ್ಥಾಪಕ ಮಹೇಂದ್ರ, ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ, ಗೌರವ ಕಾರ್ಯದರ್ಶಿಗಳಾದ ಬಿಪಿ ಶಿವರಾಜ್, ಆರ್ಎಸ್ ಮಹೇಶ್, ಕೋಶಾಧ್ಯಕ್ಷ ಮಾನಮಂಚಿಗೌಡ, ಸಾಂಸ್ಕೃತಿಕ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ವಿನುತಾ ಧನಂಜಯ್, ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಎಲೆಮರೆಕಾಯಿ ಅಂತ ಗ್ರಾಮೀಣ ಪ್ರತಿಭೆಗಳು ಇವತ್ತು ಏನು ಕವನಗಳನ್ನ ಸಾಹಿತಿಗಳು ಇದ್ದಾರೆ, ಅವ್ರನ್ನ ನಾವು ಇವತ್ತು ಗುರುತಿಸುವಂತ ಕೆಲಸ ಆಗ್ಬೇಕಾಗಿದೆ. ಅವರು ಬರೆಯುವಂತಹ ಅವರಿಗೆ ನಾವು ಏನು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಎಲೆಮರೆಕಾಯಿ ಅದು ಹಾಗೆ ನಶಿಸಿ ಹೋಗುತ್ತೆ. ಅವರು ಬರೆಯುವಂತಹ ಕವಿತೆಗಳನ್ನ ಸಾಹಿತ್ಯನ ನಾವು ಪ್ರೋತ್ಸಾಹಿಸಿದಾಗ ಮಾತ್ರ ಸಾಹಿತಿಗಳ ಸಂಖ್ಯೆ ವೃದ್ಧಿಯಾಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆಗಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನೇಕರು ಬರಿತಾ ಇದ್ದಾರೆ. ಇವತ್ತು ನಮಗೆ ಏನು ವಾಟ್ಸಪ್ ಫೇಸ್ಬುಕ್ ಅನ್ನೋದು ಒಂದು ವರದಾನ ಆಗ್ತಾ ಇದೆ. ಯಾಕೆ ಅಂದರೆ ಹಿಂದೆ ಎಲ್ಲ ಪುಸ್ತಕಗಳನ್ನು ಬರೆಯೋರು ಆ ಪುಸ್ತಕಗಳನ್ನು ಪ್ರಿಂಟ್ ಹಾಕ್ಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅಂತಹ ಒಂದು ಸಮಸ್ಯೆ ಇವಾಗ ಇಲ್ಲ. ಯಾರು ಬರೀತಾರೆ ಅವರೆಲ್ಲ ನಮ್ಮ ಫೇಸ್ಬುಕ್ ವಾಟ್ಸಪ್ಗಳಿಗೆಲ್ಲ ಕಳಿಸ್ತಾ ಇರ್ತಾರೆ. ನಾವು ಓದ್ತಾ ಇರ್ತೀವಿ, ಆಸಕ್ತಿ ಇರೋರು ಓದ್ತಾ ಇರ್ತಾರೆ. ನಿಜವಾಗ್ಲೂ ಅದು ಕವನಗಳನ್ನ ಸಾಹಿತ್ಯನ ಓದುವಾಗ ಮನಸ್ಸಿಗೆ ಮುದ ನೀಡುತ್ತೆ. ನಮ್ಗೆ ಬರೆಯಕ್ಕೆ ಬರಲಿಲ್ಲ ಅಂದ್ರೂ ಸಹ ಓದೋದ್ರಲ್ಲಿ ನನಗಂತೂ ಬಹಳ ಅಭಿರುಚಿ ಇದೆ. ನಾನು ತಮ್ಮಣ್ಣಗೌಡ್ರ ಹತ್ರ ಒಂದಷ್ಟು ಪುಸ್ತಕಗಳನ್ನ ಇಸ್ಕೊಂಡಿದ್ದೀನಿ, ಓದ್ತಾ ಇದ್ದೀನಿ. ಸರ್ ಇನ್ನೂ ಮುಗ್ದಿಲ್ಲ, ಕೆಲಸದ ಒತ್ತಡ ಮುಗಿದ್ಮೇಲೆ ನಿಮ್ಗೆ ನಾನು ಮತ್ತೆ ವಾಪಸ್ ತಲುಪಿಸ್ತೀನಿ ಆ ಪುಸ್ತಕ. ಒತ್ತಡ ಇದ್ದಾಗ ಓದೋದು, ನಿಜವಾಗ್ಲೂ ರಾತ್ರಿ ಒಂದೊಂದು 2 ಪೇಜ್ ಓದೇನೆ ಮಲಗೋದು. ನಾನು ಮೊದಲಿಂದ ನಾನು ಚಿಕ್ಕದ್ರಿಂದ ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ. ಆದರೆ ಇನ್ನು ಮುಂದಕ್ಕೆ ಏನಾದರೂ ಬರಿಬೋದೇನೋ, ಬರೆಯೋದಕ್ಕೆ ಆಸಕ್ತಿ ಇದೆ. ಬರೆಯುವಂಥ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ನಿಜವಾಗ್ಲೂ ಬರೀತೀನಿ ಅಂತ. ಇವತ್ತು ಸಾಹಿತ್ಯ ಅಂದ ತಕ್ಷಣ ಬರೀ ಪುಸ್ತಕ ಬರೆಯೋದು, ಯಾವುದೋ ಒಂದು ಕತೆ ಕಾದಂಬರಿಗಳು ಬರೆಯೋದು ಮಾತ್ರ ಅಲ್ಲ, ಅನೇಕ ಚುಟುಕುಗಳನ್ನು ಬರೀತಾರೆ. ನಮ್ಮ ಕುಮಾರ್ ನಂತವರು ಭಾವಗೀತೆಗಳನ್ನು ಹಾಡೋ ಅಂಥದ್ದು ಇರ್ಬೋದು.
ಇವತ್ತು ನಿಜವಾಗ್ಲೂ ಹಾಲಪ್ಪಣ್ಣ ಹೇಳ್ತಾರೆ, ನಿಜವಾಗ್ಲೂ ಹೌದು. ಕುಮಾರನ್ ಗಣರಾಜ್ಯೋತ್ಸವ ಪ್ರಶಸ್ತಿ ಅದು ಈಗ ಕೊಡಬಾರ್ದಾಗಿತ್ತು, ಕೊಟ್ಟೆ ಅವರಿಗೆ 10 ವರ್ಷದ ಹಿಂದೆನೆ ಕೊಡಬೇಕಾಗಿತ್ತು. ಆದರೆ ನಾವು ಹಾಲಪ್ಪಣ್ಣ ನಾವೆಲ್ಲ ಸೇರಿ ಈ ಸರಿ ಅವ್ರನ್ನ ಗುರುತಿಸಿ ಗಣರಾಜ್ಯೋತ್ಸವ ಪ್ರಶಸ್ತಿನ ಕೊಟ್ಟಿದ್ವಿ. ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಕೊಡಿಸಿದ್ವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಜಿಲ್ಲಾ ಪ್ರಶಸ್ತಿ ಇರ್ಬೋದು, ಅತ್ಯಂತ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅವನಿಗೆ ಲಭಿಸುವಂಥ ಅವಕಾಶ ಇದೆ, ಲಭಿಸಲೇಬೇಕು ಕೂಡ. ಯಾಕೆ ಅಂದರೆ ಅಷ್ಟು ಅವನಿಗೆ ಎಲ್ಲ ಕಲೆಗಳಲ್ಲೂ ಸಹ ಅವನಿಗೆ ಆಸಕ್ತಿ ಇದೆ. ಅದ್ರ ಜೊತೆಗೆ ಏನು ಬಹುಮುಖ ಪ್ರತಿಭೆ ಅಂತ ಕರೆದ್ರೆ ಅದು ನಿಜವಾಗ್ಲೂ ಬಹುಮುಖ ಪ್ರತಿಭಾವಂತ ಕುಮಾರನ್. ಅದರಲ್ಲಿ ಏನು ಹುಡುಗಾರಿಕೆ ಇಲ್ಲ. ಇವತ್ತೇನು ಇಂತಹ ಹುಡುಕಿದೆ ಇಲ್ಲದ ದೇವರ